ಮಲೆನಾಡಿನಲ್ಲಿ ಪರಿಸರ ನಾಶದ ವಿಚಾರವಾಗಿ ಹವಾಮಾನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಡೀತಾ ಇದೆ. ಒಂದು ಪಂಪ್ ಸ್ಟೋರೇಜ್ ಯೋಜನೆ ವಿಚಾರವಾಗಿ ಯಾಕೆ ಇಷ್ಟೊಂದು ದೊಡ್ಡ ಪ್ರತಿರೋಧ ಅಂತಂದರೆ, ಸಾಕಷ್ಟು ಅರಣ್ಯನಾಶ ಆಗ್ತದೆ ಒಂದು. ಆಮೇಲೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಡ್ಯಾಮ್ಗಳಿಗೆ ಅಪಾಯ ಬರ್ತದೆ ಇನ್ನೊಂದು. ಆಮೇಲೆ ಈಗ ಹೊಸದಾಗಿ ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಅದು ಪ್ರಸರಣಕ್ಕೆ ಮತ್ತು ರೈತರ ಭೂಮಿ ಬಳಕೆ ಆಗ್ತದೆ ಅನ್ನತಕ್ಕಂಥದ್ದು ಭಾಳ ದೊಡ್ಡ ಕಾರಣ ನಮ್ಮದಿರೋದು. ಹಾಗೆ ಪಶ್ಚಿಮ ಘಟ್ಟ ಅಂತಕ್ಕಂಥದ್ದು ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳು ಪಶ್ಚಿಮ ಘಟ್ಟಗಳು ವ್ಯಾಪ್ತಿಗೆ ಬರ್ತವೆ. ನಮ್ಮ ಎಲ್ಲರ ಏನು ಈ ಹವಾಮಾನಗಳ ವಿಚಾರದಲ್ಲಿ ಹವಾಮಾನ ಏನು ಬದಲಾವಣೆ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ, ಪಶ್ಚಿಮ ಘಟ್ಟಗಳ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳು ನಡೀತಾನೆ ಇದೆ ಈ ಥರದ ಯೋಜನೆಗಳ ಮುಖಾಂತರ. ಹಾಗಾಗಿ ಮುಂದಿನ ಪೀಳಿಗೆ ಅವ್ರೇನು ಹೇಳ್ತಾರಲ್ಲ, ಈ ಇತ್ತೀಚಿನ ಕೆಲವು ರಾಜಕಾರಣಿಗಳು ಹೇಳ್ತಾರೆ ಮುಂದಿನ ಪೀಳಿಗೆಗೆ ಅಂತ. ಹಾಗಾಗಿ ಮುಂದಿನ ಪೀಳಿಗೆಗೆ ಬದುಕಿನ ಉದ್ದೇಶದಿಂದ, ರೈತರ ಬದುಕಿನ ಉದ್ದೇಶದಿಂದ ಈ ಅವೈಜ್ಞಾನಿಕ ಯೋಜನೆ ಬೇಡ ಅಂತಕ್ಕಂಥ ವಿರೋಧವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ದೀಪಾವಳಿಗೂ ಮುಂಚೆ ಏನು ನಡೀತು 12 ದಿನಗಳ ಹೋರಾಟ, ಅದು ಒಂದು ರೈತ ಸಂಘಟನೆಯಾಗಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ರೈತರಿಗೆ ನಮಗೆ ಅರಿವು ಬಂದಾಗ ರೈತರಿಗೆ ಮುಂದೆ ಆಗ್ತಕ್ಕಂಥ ಅಪಾಯಗಳನ್ನ ತಿಳಿಸ್ಲಿಕ್ಕೆ ನಾವೊಂದು ಹೋರಾಟವನ್ನು ಆರಂಭ ಮಾಡಿದ್ವಿ. ನಿರಂತರವಾಗಿ 12 ದಿನಗಳು ನಡೆದ ಕಾಲ ಅನೇಕ ಮುಖಂಡರುಗಳು, ಹಿರಿಯರು, ಸಾಹಿತಿಗಳು, ಹೋರಾಟಗಾರರು, ಚಿಂತಕರು ಎಲ್ಲರೂ ಕೂಡ ಬಂದು ಭಾಗಿಯಾಗಿದ್ದಾರೆ. ಕೆಲವು ರಾಜಕಾರಣಿಗಳು ಕೂಡ ಭಾಗಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಹಾಗೆ ಈ ಯೋಜನೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಹಂತದ ಹೋರಾಟ 2 ಹೋರಾಟ ಇದೆ. ಒಂದು, ಈ ಯೋಜನೆ ಬೇಕು ಅಂಥೇಳಿ ಇದರ ಪರವಾಗಿ ಯೋಜನೆ ಪರವಾಗಿ ಹೋರಾಟ ಮಾಡ್ತೀವಿ ಅಂಥೇಳಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಸಾಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಉಳಿದಂಥ ಪದಾಧಿಕಾರಿಗಳು ಮಾಡಿದ್ದಾರೆ. ನಾವು ಈ ಯೋಜನೆ ಬೇಡ ಅಂಥೇಳಿ ಏನು 12 ದಿನಗಳ ಕಾಲ ಹೋರಾಟ ನಡೆಸಿದ್ದೇವೆ. ಇದೇ 29ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವು ಸಭೆ ಸೇರ್ತಾ ಇದ್ದೇವೆ. ಅಲ್ಲಿ ನಾನಾ ಮಠಾಧೀಶರು, ಹಾಗೆ ಹಿರಿಯ ಸಾಹಿತಿಗಳು, ಚಿಂತಕರು, ಸಿನಿಮಾ ನಟರು, ಹಾಗೆ ಹೋರಾಟಗಾರರು, ಎಲ್ಲ ಅನೇಕ ಸಂಘಟನೆಗಳ ಪ್ರಮುಖರು ಅಲ್ಲಿ ಸೇರ್ತಾರೆ. ಅಲ್ಲಿ ಚರ್ಚೆ ಮಾಡ್ತೀವಿ ಮುಂದೆ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು, ಯಾವ ರೀತಿ ಮುನ್ನಡೆಸಬೇಕು. ನಿವೃತ್ತ ನ್ಯಾಯಾಧೀಶರು ಸಮೇತ ಇರ್ತಾರೆ ಅಲ್ಲಿ. ಈ ಹಿಂದೆ ಒಂದು ವಿಚಾರ ಸಂಕಿರಣ ಆಯಿತು. ಪರಿಸರವಾದಿಗಳು, ಪರಿಸರ ಸಂಘಟನೆಗಳು, ಅನೇಕ ಸಂಘಟನೆಗಳು ಒಗ್ಗೂಡ್ತಾ ಇದ್ದಾವೆ ಈಗ ಈ ವಿಚಾರಕ್ಕಾಗಿ. ಎಲ್ಲರೂ ಸೇರಿ ನಾವು ಒಂದು ತೀರ್ಮಾನಕ್ಕೆ ದೊಡ್ಡವ್ರು ಬರ್ತಾರೆ, ಅವ್ರು ಏನು ಹೇಳ್ತಾರೆ ಆ ರೀತಿಯಲ್ಲಿ ನಾವು ಮುಂದೆ ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ. ರೈತ ಸಂಘಟನೆಗಳು, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳನ್ನು ಕೂಡ ಒಂದೇ ವೇದಿಕೆಗೆ ತರ್ತಾ ಇದ್ದೀವಿ ಈ ವಿಚಾರಕ್ಕೆ. ಖಂಡಿತ ಇದರಲ್ಲಿ ನಾವು ಯಶಸ್ಸು ಸಾಧಿಸ್ತೇವೆ, ಜಯ ಸಾಧಿಸ್ತೇವೆ. ಈ ಯೋಜನೆಯನ್ನು ಸರ್ಕಾರಗಳು ಹಿಂಪಡೆಯುವವರೆಗೂ ಹೋರಾಟವನ್ನು ಮಾಡ್ತೇವೆ. ನೀಲಾಸ್ ಕೆಫೆ ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ. ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ. ನೀಲಾಸ್ ಕೆಫೆ, ಸಾಗರ. ನೀಲಾಸ್ ಕೆಫೆ, ಅಶೋಕ್ ರಸ್ತೆ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಸಾಗರ. ಈಗ ರಾಜಕೀಯ ಪಕ್ಷದವರು ಅವರು ಏನಾಗಿದೆ, ಈಗ ಹಿಂದೆ ಇದು BJP ಅವಧಿಯಲ್ಲಿ ನಡೆದಿದ್ದು ಯೋಜನೆ ಮಂಜೂರಿ ಆಗಿದ್ದು ಅಥವಾ ಏನು ಹೇಳ್ತಾರೆ, ಮತ್ತು ಈಗ ಇವರು ಕಾಂಗ್ರೆಸ್ಸಲ್ಲಿ. ನನ್ನ ಪ್ರಕಾರ ಇವರು ಯಾವ ಪಕ್ಷದಲ್ಲಿ ಇರ್ತಾರೆ ಆ ಪಕ್ಷದ ಸಿದ್ಧಾಂತ ನಿಲುವಿಗೆ ಒಗ್ಕೊಳ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ. ಹಾಗೆ ಜನರಿಗೆ ಮತ್ತೊಂದು ಬಾರಿ ಇದು ಯೋಜನೆ ಬಗ್ಗೆ ಏನೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳಿ ಅರಿವು ಮೂಡಿಸ್ತೀವಿ ಅನ್ನೋ ವಿಚಾರ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕೆಂದರೆ ಜನರು ಆಲ್ರೆಡಿ ಜಾಗೃತರಾಗ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಯೋಜನೆ ವಿರುದ್ಧ ಬೀದಿಗೆ ಇಳಿದೇ ಇರ್ಬೋದು, ಆದರೆ ಅವರು ಅಷ್ಟರಿಗೂ ಇದರ ಅಪಾಯ ಮುಂದೆ ಆಗ್ತಕ್ಕಂಥ ಏನು ನಷ್ಟ ಈ ಜಿಲ್ಲೆಗೆ ಅದೆಲ್ಲದನ್ನು ಗ್ರಹಿಸ್ಕೊಂಡಿದ್ದಾರೆ.
ಬಹುಶಃ ಇದರಲ್ಲೇ ಇವರು ತಟಸ್ಥವಾಗಿದ್ದರೆ ರಾಜಕೀಯವಾಗಿ ಮುಂದೆ ಇರ್ಬೋದೇನೋ. ಈ ವಿಚಾರದಲ್ಲಿ ಇನ್ನೂ ಹಠಮಾರಿತನ ತಗೊಂಡು ನಾವು ಜನರು ಸೇರಿಸ್ತೀವಿ, ಹೋರಾಟಕ್ಕೆ ಮಾಡ್ತೀವಿ ಇದ್ರ ಪರವಾಗಿ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಖಂಡಿತ ಎಲ್ಲೋ ಇವರಿಗೆ ಒಂದಲ್ಲ ಒಂದು ದಿವಸ ಈ ಯೋಜನೆ ಅಥವಾ ಇದು ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗ್ಬೋದು ಅಂತ ನನ್ನ ಭಾವನೆ. ಹಾಗೆ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ. ಬಟ್ ಹೋರಾಟಗಾರನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಗರದ ಕ್ಷೇತ್ರ ಶಾಸಕರು ಹಾಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಯಾವ ರೀತಿ ನಿರ್ಲಕ್ಷ್ಯ ಭಾವದಿಂದ ನೋಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಮನಗಂಡಿದ್ದೇವೆ. ಅವರಿಗೆ ನಾನು ಒಂದು ಸಲಹೆ ಕೊಡ್ತೇನೆ, ಇಷ್ಟೊಂದು ನಿರ್ಲಕ್ಷ್ಯ ಭಾವ ಒಳ್ಳೆಯದಲ್ಲ. ನೀವೇನೋ ನಿನ್ನೆ ಒಂದು ವಿಡಿಯೋ ಹೇಳಿಕಿಲ್ಲ, ನಮ್ಮ ಶಾಸಕರಿಗೆ ನೇರವಾಗಿ ನಾನು ಹೇಳಿದ್ದೀನಿ. ಅವನು ಇಂಜಿನಿಯರ್, ಅವರು ರೈತ ಸಂಘದವ್ರು ಒಂದಿಷ್ಟು ಜನ ಇಂಜಿನಿಯರು, ಅವರೇ ಇಂಜಿನಿಯರ್ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಪರಿಸರವಾದಿಗಳು ಅವರೇ ಇಂಜಿನಿಯರ್ ಆಗಿಬಿಟ್ಟಿದ್ದಾರೆ. ಇವರೇನು ಇಂಜಿನಿಯರ್ಗಳ ಅಂತೆಲ್ಲ ಕೇಳಿದ್ದೀರಿ. ವಿಜ್ಞಾನಿಗಳ ಅಂತಲೂ ಮೊನ್ನೆ ಒಂದು ಕಡೆ ಹೇಳಿದ್ದೀರಿ. ನೋಡಿ, ಈ ಥರದ ಯೋಜನೆಗಳಿಂದ ನಮ್ಮ ಸ್ಥಳೀಯವಾಗಿ ಏನು ಅನಾನುಕೂಲ ಆಗ್ತವೆ ಅಥವಾ ಅಪಾಯಗಳು ಮುಂದೆ ಆಗ್ತವೆ ಅಂತಕ್ಕಂಥದ್ದನ್ನ ಗ್ರಹಿಸ್ಕೊಳ್ಳಿಕ್ಕೆ ವಿಜ್ಞಾನ ಯಾಕೆ ಬೇಕು? ಸಾಮಾನ್ಯ ಜ್ಞಾನ ಇದ್ದರೆ ಸಾಕು. ಹಾಗಾಗಿ ಈ ಒಂದು ಪೆನ್ ತಗೊಂಡು ಹಿಂಗೆ ಕಣ್ಣಿಗೆ ಚುಚ್ಚಿದ್ರೆ ನೋವಾಗ್ತದೆ ಅಂದ್ಕೋಬೋದು, ಇಲ್ಲ ಶಾಶ್ವತವಾಗಿ ನಾವು ದೃಷ್ಟಿ ಕಳ್ಕೊಳ್ತೀವಿ ಅನ್ಬೋದು, ಅಥವಾ ಡಾಕ್ಟ್ರ್ ಹತ್ರ ಹೋಗೋವಂಥ ಪರಿಸ್ಥಿತಿ ಬರ್ಬೋದು ಅಂಥೇಳಿ ಅಂದ್ಕೊಳ್ಬೋದು. ಅದಕ್ಕೆ ವಿಜ್ಞಾನ ಬೇಕಾ? ಅದಕ್ಕೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು. ನೀವು ತನ್ನಿ ಈ ಯೋಜನೆ ಬಹಳ ದೇಶದಲ್ಲಿ 2ನೇ ದೊಡ್ಡ ಯೋಜನೆ ಅಂತೇಳಿ ಬಡಾಯಿ ಕೊಚ್ಕೊಳ್ಳೋದು. ಜನ ನಗ್ತಾ ಇದ್ದಾರೆ ರೀ. ದಯವಿಟ್ಟು ನಮಗೆ ನಾಚಿಕೆ ಆಗ್ತಾಯಿದೆ. ನೀವು ಎಷ್ಟು ಬಾರಿ ಕಂಟೆಸ್ಟ್ ಮಾಡಿದರೆ ಅಷ್ಟೋ ಬಾರಿ ನಿಮಗೆ ಓಟ್ ಹಾಕಿದ್ದೀವಿ. ನಮಗೆ ಮುಜುಗರ ಆಗ್ತಾಯಿದೆ ನಿಮ್ಮ ಹೇಳಿಕೆಯಿಂದ. ನಮಗೇನು ಹೇಳಿ ರಾಜ್ಯಕ್ಕೆ, ಭವಿಷ್ಯಕ್ಕೆ, ರಾಜ್ಯದ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಯೋಜನೆ ಅಂತ ಕೊಚ್ಕೊಳ್ಳೋದು ಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡಿರೋದು ರಾಜ್ಯದ ಜನ ಅಲ್ಲ, ಸಾಗರದ ಜನ, ಸಾಗರ ಕ್ಷೇತ್ರದ ಜನ. ಅವ್ರನ್ನ ನೀರಲ್ಲಿ ತೇಲಿಬಿಟ್ಟು ನೀವು ಏನೋ ರಾಜ್ಯ ಉದ್ಧಾರ ಮಾಡೋಕ್ಕೆ ಹೊರಟಿದ್ದೀವಿ. ಇವ್ರಿಗೇನಾಗುತ್ತೆ ಅನ್ನೋದು ಹೇಳಿ. ಇದಕ್ಕೆ ನಮಗೇನು ಉಪಯೋಗ ನಮ್ಮ ತಾಲೂಕಿಗೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಬೇಕು. ನಾವು ವಿಜ್ಞಾನಿಗಳು ಅಲ್ಲ, ಇಂಜಿನಿಯರ್ಗಳು ಅಲ್ಲ. ನಿಮ್ಮ ಕಾಲದಲ್ಲಿ ಒಂದು ಇಂಜಿನಿಯರ್ಗಳ ಕಾಲೇಜನ್ನು ತರಲಿಲ್ಲ ನೀವು. ಇಲ್ಲಾಂದ್ರೆ ನಾನು ಇಂಜಿನಿಯರ್ ಆಗ್ತಿದ್ನೇನೋ. ನೀವು ಇಂಜಿನಿಯರ್ ಕಾಲೇಜ್ ತನ್ನಿ ಇಲ್ಲದ್ರು. ಹಾಗೆ ನಮ್ಮ ಕ್ಷೇತ್ರಕ್ಕೆ ನೀವು ಮೆಡಿಕಲ್ ಕಾಲೇಜ್ ತಂದಿದ್ದೀರ, ಅಷ್ಟೊಂದು ಹಠವಾಗಿ ಆಗಲೇಬೇಕು ಅಂತ ನಿಂತಿದ್ದೀರ. ಇದೇನು ಮೆಡಿಕಲ್ ಕಾಲೇಜಾ, ಇಂಜಿನಿಯರಿಂಗ್ ಕಾಲೇಜಾ? ಏನಿದು? ಏನು ಉಪಯೋಗ ಇದೆ ಸ್ಥಳೀಯವಾಗಿ ಇಲ್ಲಿ ಅಲ್ವಾ? ಇಲ್ಲಿ ಸೇತುವೆಯ ಉದಾಹರಣೆ ಕೊಡ್ತೀರಿ, ಹೈವೇದ ಉದಾಹರಣೆ ಕೊಡ್ತೀರಿ. ಅದು ಜನರಿಗೆ ಅಟ್ಲೀಸ್ಟ್ ಬಳಕೆನಾರು ಆಗ್ತಾಯಿದೆ ಇಲ್ಲಿನ ಸ್ಥಳೀಯವಾಗಿ ಜನರಿಗೆ. ಇದು ಯಾರಿಗೆ ಬಳಸ್ತೀರಿ? ನಮ್ಮನ್ನು ಸರ್ವನಾಶ ಮಾಡಿ ಎಲ್ಲೋ ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದೀರಿ. ಬಟ್ ಜನರಿಗೆಲ್ಲರಿಗೂ ಅರ್ಥ ಆಗಿದೆ. ನೀವು ಇತ್ತೀಚೆಗೆ ಕೊಡ್ತಾ ಇರೋ ಹೇಳಿಕೆ ನಮಗೆ ಅಸಮಾಧಾನ ಇದೆ. ನಮ್ಮ ಈ ಹೋರಾಟವನ್ನು ನೀವು ಏನು ನಿರ್ಲಕ್ಷ್ಯ ಭಾವ ಮತ್ತು ಇತ್ತೀಚೆಗೆ ಅಪಹಾಸ್ಯ ಮಾಡೋ ಲೆವೆಲ್ಲಿಗೆ ನೀವು ಹೇಳಿಕೆಗಳು ಕೊಡ್ತಾ ಇರೋದು ನೋಡಿದರೆ ನೀವಂತೂ ಯಾವುದೇ ಹೋರಾಟದ ಹಿನ್ನೆಲೆಯಿಂದ ಬಂದವರಲ್ಲ. ನನಗೆ ಆ ವಿಷಯದಲ್ಲಿ ಮುಂದುವರೆದು ಮತ್ತೆ ಮಾತಾಡ್ತೀನಿ. ಯಾಕೆಂದರೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದೀವಿ ನಿಮ್ಮ ಮೇಲೆ, ಗೌರವ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಯೋಜನೆ ಯಾವುದೇ ಕಾರಣಕ್ಕೂ ನಡೆಯಬಾರ್ದು ಅಂತ ಅದನ್ನು ಮೀರಿ ನೀವು ಮಾಡೇ ಇದ್ದೇ ತೀರಿದರೆ ಅದು ಜನ ಇದ್ದಾರೆ, ನೋಡ್ಕೊಳ್ತಾರೆ. ಜನಕ್ಕೆ ಏನೇನು ನಷ್ಟ ಆಗ್ತದೆ, ಯಾವ್ಯಾವ ರೀತಿ ಇದು ಅಪಾಯ ಇದೆ ಮುಂದೆ ಅನ್ನೋದನ್ನು ಜನಕ್ಕೆ ಅದು. ಯಾಕೆಂದರೆ ಈ ಥರದ ಯೋಜನೆಗಳನ್ನ ಇಷ್ಟೊಂದು ಯೋಜನೆ ಅಲ್ಲದೆ ಇದ್ರು ಸಣ್ಣ ಸಣ್ಣ ವಿದ್ಯುತ್ ಮಾರ್ಗಗಳನ್ನ ನಿರ್ಮಾಣ ಮಾಡುವಾಗ ರೈತರಿಗೆ ಏನೇನು ನಷ್ಟ ಆಗುತ್ತೆ ಅಂತ ನಾನು ಕಂಡಿದ್ದೀನಿ. ಆ ಕಂಡಿರ್ತಕ್ಕಂಥ ರೈತರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ದಾರೆ ಪಾಪ. ಹೋಟೆಲ್ ಸುವಿಧಾ ಸ್ವಾದ್ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್, ಸಾಗರ. ರೈತ ಸಂಘ ಸಹಜವಾಗಿ ತನ್ನ ಹೋರಾಟವನ್ನು ಯಾರ ಕೈಲಿಗೂ ಕೊಟ್ಟು ತಾನು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನೋಡ್ತಕ್ಕಂಥ ರೈತ ಸಂಘ ಅಲ್ಲ. ರೈತ ಸಂಘ ಪ್ರತಿಯೊಂದನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರೈತ ಸಂಘ. ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ರೈತ ಸಂಘ. ರೈತ ಸಂಘದಲ್ಲಿ ಅನೇಕ ಮಹಾನ್ ನಾಯಕರುಗಳು ಬಂದು ಹೋಗಿದ್ದಾರೆ. ನಾವು ಕೂಡ ಎಲ್ಲದನ್ನು ಗಮನಿಸಿದ್ದೀವಿ. ಈ ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಇವರು ಎಲ್ಲರೂ ಸೇರಿ ನಮ್ಮನ್ನು ಮಂಗನ್ ಮಾಡ್ತಾಯಿದ್ದಾರೆ, ಅಂದರೆ ನಮ್ಮನ್ನಲ್ಲ, ಜನರನ್ನ. ಹಾಗಾಗಿ ಸಂಸದರಿಗೆ ನಂಗೆ ಗೊತ್ತಿಲ್ಲ ಅಂದಿದ್ದನ್ನು ನಾವು ನಂಬಿಲ್ಲ. ಹಾಗೆ ಶಾಸಕರು, ಮಾಜಿ ಸಚಿವರು ಬಂದು
ಇದರ ವಿರುದ್ಧ ನಾನು ಗಟ್ಟಿಯಾಗಿ ನಿಲ್ತೀನಿ ಅನ್ನೋದನ್ನು ನಾನು ಭಾಳ ದೊಡ್ಡ ಇದಾಗಿ ತಗೊಂಡಿಲ್ಲ. ಮತ್ತು ನಾವು ಯಾರನ್ನೂ ಕೂಡ ಬನ್ನಿ ಬನ್ನಿ ಅಂತ ಗೋಗರಿಯೋದು ಇಲ್ಲ. ಅವ್ರವ್ರ ಜವಾಬ್ದಾರಿ ಇತ್ತು, ಬಂದಿದ್ದಾರೆ. ಆಡಳಿತ ಪಕ್ಷದವರು ಕೂಡ ಬಂದು ನಮ್ಮ ಅಹವಾಲನ್ನು ಕೇಳಬೇಕಾಯ್ತು, ಯಾಕೆ ಕೂತಿದ್ದೀರಪ್ಪ ಅಂತೇಳಿ. ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡರೂ ಪಾಲಿದೆ. ಎಲ್ಲ ಪಕ್ಷದವರು ಸೇರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೇ ಆಪಾದನೆ ನಂದು ಕೂಡ. ಈಗ ಬಹಳ ಮುಖ್ಯವಾಗಿ ಸಂಸದರು ಅವರು ನಮ್ಮ ಈ ಕ್ಷೇತ್ರದ ಸಂಸದರಾಗಿ ನಮ್ಮ ಹೋರಾಟಕ್ಕೆ ಬಂದು ಮನವಿಯನ್ನು ಅಥವಾ ಅಹವಾಲನ್ನು ಕೇಳಿದ್ದಾರೆ ಅನ್ನೋದು ಬಿಟ್ಟರೆ, ಪಕ್ಷ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅನ್ನೋದನ್ನು ನಾನು ಮೊನ್ನೆನೂ ಕೂಡ ಒತ್ತಾಯ ಮಾಡಿದ್ದೇನೆ. ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ವಿಪಕ್ಷ ನಾಯಕ ಅಶೋಕು ಮತ್ತು ರಾಜ್ಯಾಧ್ಯಕ್ಷರು ವಿಜಯೇಂದ್ರ, ಇವರು ಯಾವುದೇ ಒಂದು ಹೇಳಿಕೆಗಳು ಕೊಡದೇ ಇರೋದನ್ನು ರಾಜ್ಯದ ಜನ ಗಮನಿಸಿದ್ದಾರೆ. ಮತ್ತು ಅದಕ್ಕೆ ಸರಿಯಾದ ಉತ್ತರಗಳನ್ನ ನಾವು ಮುಂದಿನ ದಿನಗಳು ಕೊಡ್ತೇವೆ. ಖಂಡಿತ ಎಲ್ಲರ ವಿರುದ್ಧವೂ ಬೀದಿಗಿಳಿತೇವೆ. ಇದು ಜನ ಹೋರಾಟ ಆಗ್ತದೆ. ಇದು ಯಾವುದೋ ಪಕ್ಷದವ್ರು ಬಂದರು, ಪಕ್ಷದವ್ರು ಹೋದರು, ಅವ್ರ ಮೇಲೆ ಡಿಪೆಂಡ್ ಆಗಿ ಹೋರಾಟವನ್ನು ರೂಪಿಸಿಲ್ಲ. ಯಾವ ಕಾರಣಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿ ಹೋರಾಟವನ್ನು ನಾವು ಇಳಿಯೋದು ಇಲ್ಲ ಹೋರಾಟಕ್ಕೆ. ಹಾಗಾಗಿ ಈ ಪಕ್ಷಾತೀತವಾದ, ಜಾತ್ಯತೀತವಾದ, ಧರ್ಮಾತೀತವಾದ ಹೋರಾಟಕ್ಕೆ ನೈತಿಕವಾಗಿ ಅವರು ನಾನು ಅಲ್ಲಿ ಇರಬೇಕು ಅಂತ ಅದೆಷ್ಟೋ ಸಾವಿರಾರು ಜನಕ್ಕೆ ಅನಿಸಿದೆ. ಕೆಲವ್ರಿಗೆ ಪಾಪ ರಾಜಕಾರಣಿಗಳು ಮತ್ತೊಂದು ಮಗದೊಂದು ಭಯ ಭಕ್ತಿ ಇದೆಲ್ಲ ಇರ್ತದೆ. ಹೋದಾಗ ಅವ್ರನ್ನ ಟೀಕೆ ಮಾಡೋದಾಗಲಿ, ಅವ್ರ ಮೇಲೆ ದ್ವೇಷ ಸಾಧಿಸೋದಾಗಲಿ, ಇವತ್ತಿನ ರಾಜಕಾರಣ ಅದೇ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಜನರು ಬೀದಿಗಿಳಿಲಿಕ್ಕೆ ಯೋಚನೆ ಮಾಡ್ತಾರೆ. ಬಟ್ ಅವ್ರ ಭಾವನೆಗಳೆಲ್ಲ ನಮಗೆ ಅರ್ಥ ಆಗ್ತದೆ. ಅವರು ಕೂಡ ನಮಗೆ ಸ್ವತಃ ಫೋನ್ ಸಂಪರ್ಕ ಮಾಡಿ ಮಾತಾಡಿದರೆ, ಒಳ್ಳೆ ಕೆಲಸ ಇದು ಆಗಬೇಕಾಗಿತ್ತು, ನಾವು ನಿಮಗೆಲ್ಲ ಸಹಕಾರ ಕೊಡ್ತೀವಿ, ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ನೂರಾರು ಜನ ಹೇಳ್ಕೊಂಡಿದ್ದಾರೆ. ಹಾಗೆ ದೊಡ್ಡ ದೊಡ್ಡ ಲೀಡರ್ಸು ಬೇರೆ ಬೇರೆ ಕಡೆಯಿಂದೆಲ್ಲ, ರಾಜ್ಯದ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಮಾಜಿ ಮಂತ್ರಿಗಳು, MLAಗಳು, ಸಿಟ್ಟಿಂಗ್ MLAಗಳು, ಹಾಲಿ MLAಗಳು ಎಲ್ಲ ಬಂದಿದ್ದಾರೆ ಹೋರಾಟಕ್ಕೆ. ಸಾಗರದಲ್ಲಿ ಜಯತ್ ಪಟೇಲ್ರ ಮಗ ಮಹಿಮಾ ಪಟೇಲ್ ಬಂದಿದ್ದರು, ತೇಜಸ್ವಿ ಪಟೇಲ್ ಬಂದಿದ್ದರು ದಾವಣಗೆರೆ. ಅವ್ರನ್ನೆಲ್ಲ ಏನು ಆಹ್ವಾನ ಕೊಟ್ಟಿದ್ವಾ? ಅವ್ರಿಗೇನು ಹಾಗಾದರೆ ಇವರು ಭಾಳ ಬುದ್ಧಿವಂತರು, ಅವರೆಲ್ಲ ವಿಜ್ಞಾನಿಗಳು ಅಲ್ಲ, ಇಂಜಿನಿಯರ್ಗಳು ಅಲ್ಲ, ಬಂದಿದ್ರು ಪಾಪ. ಈಗ ಅವ್ರನ್ನ ಟೀಕೆ ಮಾಡ್ದಂಗೆ, ಎಲ್ಲರನ್ನೂ ಟೀಕೆ ಮಾಡ್ದಂಗೆ ನಮ್ಮ ಶಾಸಕರೀಗ ಅಲ್ಲಿ ಆ ಹೋರಾಟವನ್ನು ಬೆಂಬಲಿಸಿ ಬಂದಿರತಕ್ಕಂಥ ಎಲ್ಲರಿಗೂ ಇವರ ಈ ನಿನ್ನೆಯ ಹೇಳಿಕೆ ಅಗೌರವ ತೋರಿಸಿದಾಗೆ. ಹಾಗಾಗಿ ಗಟ್ಟಿ ಆಗ್ತದೆ ಹೋರಾಟ. ಇದು ಹೋರಾಟದ ನೆಲ. ಇಲ್ಲಿ ಅದೆಷ್ಟೋ ರಾಜಕಾರಣಿಗಳು ಬಂದು ಹೋಗಿದ್ದಾರೆ, ಅದೆಷ್ಟೋ ಹೋರಾಟಗಳು ನಡೆದು ಹೋಗಿದ್ದಾವೆ. ನಮಗೆ ಈ ಯೋಜನೆ ಬೇಡ. ನಮ್ಮನ್ನು ಮತ್ತೆ ಮತ್ತೆ ಬಲಿ ಕೊಡಬೇಡಿ. ನಮ್ಮ ಜನರ ಸಮಾಧಿ ಮೇಲೆ ನೀವು ರಾಜ್ಯ ಕಟ್ಟೋದು ಬೇಕಾಗಿಲ್ಲ.